ಬಂದು ಕಿಚನ್ ಅಂತ ಹಿಂಗೆ ಸುಮ್ಮನೆ ಶೋಗೆ ಅಂತ ವಾಲ್ ಮೇಲೆ ಸ್ಟಿಕ್ ಮಾಡೋಕ್ಕಷ್ಟೇ. ಸೊ ಎಲ್ಲ ಚೆನ್ನಾಗಿದೆ ಅನ್ನೋವಾಗ ಏನಾದರೂ ಒಂದರಲ್ಲಿ ಸಣ್ಣದೊಂದು ಉಳುಕಿರುತ್ತೆ. ಅದೇ ಇವತ್ತು ಆಗಿದ್ದು. ನಾನು ಮುಂಚೆ ಹೇಳಿದ್ನಲ್ಲ, ಎಲ್ಲ ನಮ್ಗೆ ಯೂಸ್ ಆಗುವಂಥದ್ದು, ಅವಶ್ಯಕತೆ ಇರುವಂಥದ್ದೇ ಬುಕ್ ಮಾಡಿರೋದು. ಲಾಸ್ಟ್ ಓಪನ್ ಮಾಡಬೇಕಾದ್ರೆ ನೋಡಿ ಬಾಕ್ಸ್ ಕೈ ಕಟ್ಟಾಗೋಯ್ತು ಫೈನಲಿ. ಎಲ್ಲ ಬಾಕ್ಸಸ್ ಇಟ್ಟಾಯ್ತಾ? ಇಟ್ಟಿದ್ದೀನಪ್ಪ. ವಿಡಿಯೋ ಸ್ಟಾರ್ಟ್ ಮಾಡು. ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ. ನಾನು ವಿಡಿಯೋ ಸ್ಟಾರ್ಟ್ ಮಾಡಿರೋದೇ ಹೇಳಿಲ್ಲ ನನಗೆ, ಇವಾಗ ಹೇಳ್ತಾರೆ. ಓಕೆ, ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಕಾವ್ಯದಯನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಆಲ್ಮೋಸ್ಟ್ ವಿಡಿಯೋ ಮಾಡಿ 1 ವೀಕ್ ಆಯಿತು ಕರೆಕ್ಟಾಗಿ. ಮಧ್ಯದಲ್ಲಿ ಯಾವುದೋ ವಿಡಿಯೋ ಮಾಡೋಕ್ಕಾಗಿಲ್ಲ, ಒಂದು ಸ್ವಲ್ಪ ಬ್ಯುಸಿ ಇದ್ವಿ ಅಂತ. ಸೊ ಹಾಗಾಗಿ ವಿಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಕ್ಷಮೆ ಇರಲಿ ಎಲ್ರಿಗೂ. ಆ್ಯಂಡ್ ಆಲ್ಸೋ ಇವತ್ತು ನಾನೊಂದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ನೋಡಿ, 9 ಬಾಕ್ಸಸ್ ಇಟ್ಕೊಂಡಿದ್ದೀನಿ. ಒಟ್ಟು ನಾನು 10 ಪಾರ್ಸಲ್ ಏನೋ ಮಾಡಿದ್ದೆ, ಬಟ್ ಈಗ ಸದ್ಯಕ್ಕೆ 9 ಇದೆ. ಸೊ ಇದೆಲ್ಲನೂ ಬಂದು ಯೂಸ್ಫುಲ್ ಐಟಮ್ಸೇ, ಮೇಯ್ನಾಗಿ ಬಂದು ಕಿಚನ್ ಪ್ರಾಡಕ್ಟ್ಸೇ ಎಲ್ಲನೂ ನಾನು ಬುಕ್ ಮಾಡ್ಕೊಂಡಿರೋದು. ಸೊ ಹಾಗಾಗಿ ಒಂದು ಸ್ವಲ್ಪ ಚೇಂಜಸ್ ಮಾಡೋಣ ನಮ್ಮ ಅಡುಗೆ ಮನೆಯಲ್ಲಿ, ಒಂದು ಪಾರ್ಟ್ ಆಫ್ ದಿ ಕಿಚನ್ ಅಂತ ಅಂದ್ಬಿಟ್ಟು ನಾನೊಂದು ಸ್ವಲ್ಪ ಐಟಮ್ನ ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಇದೆಲ್ಲ ಓಪನ್ ಮಾಡೋಕ್ಕೆ ನಾನು ಮೇಲೆ ಕೂತ್ಕೊಂಡು ಎಲ್ಲನೂ ಓಪನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಕಂಫರ್ಟಬಲಾಗಿ ಕೆಳಗೆ ಕೂತ್ಕೊಂಡು ಈಗ ಒಂದೊಂದೇ ಬಾಕ್ಸ್ ಓಪನ್ ಮಾಡೋಣ ಅಂತ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಯಾವ್ಯಾವ ಬಾಕ್ಸಲ್ಲಿ ಏನೇನಿದೆ ಅಂತ ನೋಡೋಣ. ನಾನು ಬುಕ್ ಮಾಡಿರೋದು ಅಷ್ಟೇ ಗೊತ್ತು, ಬಟ್ ನಾನು ಇನ್ನೂ ಒಂದು ಬಾಕ್ಸು ಕೂಡ ಓಪನ್ ಮಾಡಿಲ್ಲ. ಯಾವ ಬಾಕ್ಸಲ್ಲಿ ಏನಿದೆ ಅನ್ನೋದು ಕೂಡ ಗೊತ್ತಿಲ್ಲ ನನಗೆ. ಇವಾಗ ನಿಮ್ಮ ಜೊತೆಗೆ ನಾನು ಓಪನ್ ಮಾಡಿ ಒಂದೊಂದೇ ನೋಡಬೇಕು, ಏನೇನು ಬಂದಿದೆ, ಎಲ್ಲ ಕರೆಕ್ಟಾಗಿದೆಯಾ, ಡ್ಯಾಮೇಜ್ ಆಗಿದೆಯಾ ಹೇಗೆ ಅಂತ. ಒಂದೊಂದೇ ಬಾಕ್ಸ್ನ ಓಪನ್ ಮಾಡೋಣ. ಈಗ ದೊಡ್ಡದ್ರಿಂದ ಚಿಕ್ಕದು ಮಾಡೋದ, ಚಿಕ್ಕದ್ರಿಂದ ದೊಡ್ಡದು ಮಾಡೋದ, ಯಾವುದಾದ್ರೂ ಸರಿ, ಯಾವುದೋ ನಡೀತಲ್ಲ. ಸೊ ಚಿಕ್ಕದ್ರಿಂದನೇ ಹೋಗೋಣ, ಚಿಕ್ಕದ್ರಿಂದ ದೊಡ್ಡದು ಮಾಡೋಣ. ಸೊ ನಾನು ಆಗಲೇ ಹೇಳ್ದಂಗೆ ಯಾವ ಬಾಕ್ಸಲ್ಲಿ ಏನಿದೆ ಅನ್ನೋದು ನನಗೂ ಗೊತ್ತಿಲ್ಲ. ಒಂದೊಂದೇ ಓಪನ್ ಮಾಡ್ತೀನಿ, ಬಟ್ ಎಲ್ಲ ಯೂಸ್ಫುಲ್ ಆಗಿರೋವಂಥ ಐಟಮ್ನೇ. ಮತ್ತು ಮೇಯ್ನಾಗಿ ನನಗೆ ಯಾವ್ಯಾವ್ದು ಬೇಕಾಗಿತ್ತು, ಅವಶ್ಯಕತೆ ಇತ್ತು ಅಂಥ ಐಟಮ್ಗಳನ್ನೇ ನಾನು ತರಿಸ್ಕೊಂಡಿರೋದು. ಆ್ಯಂಡ್ ಮೇಯ್ನಾಗಿ ಇದೆಲ್ಲ ಬಂದ್ಬಿಟ್ಟು ಅಫೋರ್ಡಬಲ್ ಪ್ರೈಸಲ್ಲೇ ತರಿಸ್ಕೊಂಡಿದ್ದೀನಿ ನಾನು. ಯಾವುದು ಕೂಡ ನಾನು ತುಂಬ ಜಾಸ್ತಿ ಅಂತ ಏನೂ ಪೇ ಮಾಡಿಲ್ಲ, ತುಂಬ ಕಡಿಮೆ ಅಮೌಂಟ್ ಕೊಟ್ಟೇ ಪೇ ಮಾಡಿರೋದು. ಈ ನಮ್ಮದು ಫಸ್ಟ್ ಬಾಕ್ಸ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ವಾಲ್ ಸ್ಟ್ಯಾಂಡು, ಅದೇ ಮಿನಿ ಪ್ಲ್ಯಾಂಟ್ಸ್ ಎಲ್ಲ ಇರ್ತಾರಲ್ವ, ಸೊ ಅದನ್ನು ನಾನು ಮಾಡ್ಕೊಂಡಿರೋದು. ರ್ಯಾಪರ್ದೇ ಸೌಂಡು, ವಾಯ್ಸ್ ಕೇಳಿಸಲ್ಲ ಅನಿಸುತ್ತೆ. ಇದನ್ನು ನೀವು ಆಲ್ರೆಡಿ ನೋಡಿರ್ತೀರ, ಗಮನಿಸಿರ್ತೀರ ಕೂಡ. ಸೊ ಇದು ಬಂದ್ಬಿಟ್ಟು ಹೀಗೆ ಗೋಡೆಗೆ ಇಡ್ತಾರಲ್ವ, ಆ ಥರದ್ದು. ಸೊ ಇದನ್ನು ಅಟ್ಯಾಚ್ ಮಾಡಿಬಿಟ್ಟು ಮಿನಿ ಪ್ಲ್ಯಾಂಟ್ಸ್ ಇಡ್ತಾರೆ ನೋಡಿ, ಸೊ ಆ ಥರದ್ದು ಇದನ್ನು ತರಿಸ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ನನಗೆ 150ಗೋ 160ಗೋ ಏನೋ 8 ಪೀಸಸ್ ಬಂದಿದೆ. ಇದನ್ನೆಲ್ಲೆಲ್ಲಿ ಹಾಕೋದು ಅಂತ ಇನ್ನೂ ನಾನು ಏನೂ ಐಡಿಯಾ ಮಾಡಿಲ್ಲ. ಸುಮ್ಮನೆ ಓಕೆ ಕಡಿಮೆ ಇತ್ತು, ಆಫರಲ್ಲಿ ಇತ್ತು ಅಂದ್ಬಿಟ್ಟು ಇದನ್ನೆಲ್ಲ ತರಿಸ್ಕೊಂಡಿದ್ದೀನಿ. ಇದನ್ನು ನೋಡಬೇಕು ಎಲ್ಲೆಲ್ಲಿ ಹಾಕಬೇಕು ಅಂತ. ಸೇಮ್ ಇದೇ ಥರ ಬರುತ್ತೆ ನಾವು ಗೋಡೆಗೆ ಅಂಟಿಸ್ಬಿಟ್ಟು ಇಲ್ಲಿ ವೆಯ್ಟ್ಲೆಸ್ ಅಂದರೆ ಚಿಕ್ಕದು ಭಾರ ಇಲ್ದಿರೋ ಅಂಥದ್ದು ನಾವು ಏನು ಬೇಕಾದ್ರೂ ಇಟ್ಕೊಬೋದು. ಶೋ ಪೀಸ್ ಆದರೂ ಇಟ್ಕೊಬೋದು, ಅಥವಾ ಗಿಡನಾದರೂ ಇಟ್ಕೊಳ್ಬೋದು. ನೋಡೋಣ, ಪ್ಲ್ಯಾನ್ ಮಾಡ್ತೀನಿ ಏನು ಇಟ್ಕೊಳ್ಬೋದು ಅಂತ. ಇದು ನಮ್ಮ ಫಸ್ಟ್ ಐಟಮು. ಈಗ ಸೆಕೆಂಡ್ ಪಾರ್ಸಲ್. ಇದೇನು ತರಿಸ್ಕೊಳ್ಳೋದು ದೊಡ್ಡ ವಿಷಯ ಎಲ್ಲ, ತರಿಸ್ಕೊಂಡ್ಬಿಡ್ಬೋದು. ಇದನ್ನೆಲ್ಲ ಇವಾಗ ಅರೇಂಜ್ಮೆಂಟ್ ಮಾಡೋದೇ ಇರೋದು, ಎಲ್ಲೆಲ್ಲಿ ಇಡಬೇಕು ಅನ್ನೋದೇ ಒಂದು ಟೆನ್ಷನ್. ನಮ್ಮ ಅಮ್ಮನ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡಬೇಕು. ಕ್ಲೀನ್ ಮಾಡೋದು ಅವರಲ್ವಾ. ಸೊ ಓಕೆ, ಇದು ಬಂದ್ಬಿಟ್ಟು ಕೀ ಸ್ಟ್ಯಾಂಡು. ನಮ್ಮ ಮನೇಲಿ ಏನಂತಂದರೆ ಹೊರಗಿಂದ ಗಾಡಿ ಕೀ ತೊಗೊಂಡ್ಬರೋದು ಅಥವಾ ಮನೆ ಕೀ ತೊಗೊಂಡ್ಬರೋದು ಎಲ್ಲ ಬರೀ ವಾಷಿಂಗ್ ಮಿಷಿನ್ ಮೇಲೆ ಬಿದ್ದಿರುತ್ತೆ. ಬರೋದು ಟಪ್ ಅಂತ ಅಲೆಸಿಯೋದು, ಮುಂದಕ್ಕೆ ಬರೋದು. ಸೊ ಅದಕ್ಕೆ ಅದು ಇದು ಬೇಡ, ಆ ಥರ ಮಾಡೋದು ಬೇಡ ಮುಂದಕ್ಕೆ ಅಂದ್ಬಿಟ್ಟು ಇದೊಂದು ಕೀ ಸ್ಟ್ಯಾಂಡ್ ತರಿಸ್ಕೊಂಡಿದ್ದೀನಿ. ಇದು ವೆರಿ ಸಿಂಪಲ್, ಟಾಮ್ ಆ್ಯಂಡ್ ಜೆರಿ. ಇದು ಚೆನ್ನಾಗಿದೆ, ಕ್ಯೂಟಾಗಿ. ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಗೋಡೆಗೆ ಹಾಕಿದಾಗ ಚೆನ್ನಾಗಿ ಕಾಣುತ್ತೆ. ಇನ್ಮೇಲಿಂದ ಅಲ್ಲಲ್ಲಿ ಕೀ ಎಸೆಯೋದು ಬೇಡ ಅಂತ ಅಂದ್ಬಿಟ್ಟು ಇದೊಂದು ತರಿಸ್ಕೊಂಡಿದ್ದೀನಿ, ಚೆನ್ನಾಗಿದೆ. ಈಗ ಥರ್ಡ್ ಪಾರ್ಸಲ್ ಓಪನ್ ಮಾಡ್ತಾ ಇದ್ದೀನಿ.
ಇದೇನು ಇಷ್ಟು ಫ್ಲ್ಯಾಟ್ ಆಗಿದೆಯಲ್ಲ. ಕಿಚನ್ ಅಂತ ತೋರಿಸೋದಕ್ಕೆ ಒಂದು ನೇಮ್ ಬೋರ್ಡ್. ಇನ್ನೊಂದು ಐಟಮ್ ಬರಬೇಕಿತ್ತು ಅಂತ ಹೇಳಿದ್ನಲ್ಲ, ಅದು ಬಂದಮೇಲೆ ಒಟ್ಟಿಗೆ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಇದ್ರದ್ದೆಲ್ಲ ರಿಟರ್ನ್ ಡೇಟ್ ಏನಾದರೂ ಮೀರ್ಬಿಟ್ರೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಪರವಾಗಿಲ್ಲ, ಅದೊಂದು ಬಂದಮೇಲೆ ತೋರಿಸಿದ್ರಾಯ್ತು ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ರಾಯ್ತು ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿಬಿಟ್ಟೆ. ನೋಡಿ ಆಲ್ರೆಡಿ ಡ್ಯಾಮೇಜು. ಇದಕ್ಕೆ ಬೇಜಾರಾಗೋದು ಒಂದೊಂದ್ಸತಿ ಮೀಶೋದಲ್ಲಿ ಆರ್ಡರ್ ಮಾಡೋಕ್ಕೆ. ಇಲ್ಲಿಂದ ಎಲ್ಲ ಚೆನ್ನಾಗಿದೆ, ಬಟ್ ಇಲ್ಲಿ ಬಂದು ಡ್ಯಾಮೇಜ್ ಆಗಿದೆ. ವಿಡಿಯೋ ಚೆನ್ನಾಗಿರುತ್ತೆ, ಚೆನ್ನಾಗಿರೋ ಐಟಮ್ ನೋಡಿದಾಗ ಈ ಥರ ಏನಾದರೂ ಆಗಿಬಿಟ್ರೆ ಡಿಸಪಾಯಿಂಟ್ ಆಗಿಬಿಡುತ್ತೆ. ಇದು ಆ್ಯಕ್ಚುಲಾಗಿ ಚೆನ್ನಾಗಿದೆ, ಬಟ್ ಇದು ಡ್ಯಾಮೇಜ್ ಆಗಿಲ್ಲ ಅಂದರೆ ಚೆನ್ನಾಗಿರೋದು. ಇದು ಬಂದು ಕಿಚನ್ ಅಂತ ಹಿಂಗೆ ಸುಮ್ಮನೆ ಶೋಗೆ ಅಂತ ವಾಲ್ ಮೇಲೆ ಸ್ಟಿಕ್ ಮಾಡೋಕ್ಕಷ್ಟೇ, ಗೋಡೆ ಮೇಲೆ ಅಂಟಿಸೋಕ್ಕೆ. ಅವರೇ ಡಬಲ್ ಟೇಪು ಎಲ್ಲ ಕೊಟ್ಟಿದ್ದಾರೆ. ಇದು ಜಸ್ಟ್ ಓಪನ್ ಮಾಡಿಬಿಟ್ಟು ಗೋಡೆ ಮೇಲೆ ಅಂಟಿಸೋದಷ್ಟೇ. ಚೆನ್ನಾಗಿದೆ, ಬಟ್ ಈಗ ರಿಟರ್ನ್ ಹಾಕಬೇಕು. ಇದೊಂದು ಸೈಡಲ್ಲಿ ಇಟ್ಟಿರ್ತೀನಿ. ಡಿಸಪಾಯಿಂಟಿಂಗ್. ಮೀಶೋದಲ್ಲಿ ಯಾವುದಾದ್ರೂ ಒಂದು ಐಟಮ್ ಈ ಥರ ಹೆವಿಯಾಗಿ ಅಂದರೆ ಸ್ವಲ್ಪ ಜಾಸ್ತಿ ತರಿಸ್ಕೊಂಡು ಓಪನ್ ಮಾಡಿದಾಗ ಯಾವುದಾದ್ರೂ ಒಂದು ಐಟಮು ಇದ್ದೇ ಇರುತ್ತೆ ಆ ಥರ. ಇದು ಬಂದು ನಮ್ಮ 4th ಬಾಕ್ಸ್. ಈಗ ಹೇಗಿದ್ರು ಹಬ್ಬಕ್ಕೆ ಕ್ಲೀನ್ ಮಾಡಬೇಕಿತ್ತಲ್ಲ ಮನೇನ, ಸೊ ಅದೇ ಟೈಮ್ಗೆ ಕರೆಕ್ಟಾಗಿ ಎಲ್ಲ ಬಾಕ್ಸಸ್ಸು ಬಂದಿದೆ. ಬೇಡದಿರೋ ಐಟಮ್ ಎಲ್ಲ ಎತ್ತಿಸಿಟ್ಬಿಟ್ಟು ಈಗ ತೊಗೊಂಡು ಬಂದಿರೋದನ್ನೆಲ್ಲ ಜೋಡಿಸ್ಕೊಳ್ಳೋದು ಚೆನ್ನಾಗಿತ್ತು. ಓಕೆ, ಇದು ಬಂದುಬಿಟ್ಟು ಕಾಫಿ ಪೌಡರು, ಆಮೇಲೆ ಟೀ ಪುಡಿ, ಸಕ್ಕರೆ ಎಲ್ಲ ಹಾಕೋದಕ್ಕೆ ಚೆನ್ನಾಗಿರುತ್ತೆ. ಸೊ ಇದು ಬಂದು ಈ ಥರ 3 ಬಾಕ್ಸಸ್ಸು ಕ್ರೀಮ್ ಕಲರಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೀನಿ. ಯಾವಾಗಲೂ ಸೇಮ್ ಓಲ್ಡ್ ಸ್ಟೈಲ್ ಬಾಕ್ಸಸ್ಸಲ್ಲಿ ಏನು ಇಡೋದು ಅಂತಂದ್ಬಿಟ್ಟು ಈ ಥರ ಸ್ವಲ್ಪ ಫ್ಯಾನ್ಸಿಯಾಗಿರಲಿ ಅಡುಗೆ ಮನೇಲೆಲ್ಲ ಅಂತ ಚೇಂಜ್ ಮಾಡೋಕ್ಕೆ ಈ ಬಾಕ್ಸಸ್ನ ಬುಕ್ ಮಾಡಿದ್ದೀನಿ. ಇದು ಬಂದುಬಿಟ್ಟು ಪ್ಲ್ಯಾಸ್ಟಿಕ್ಕೇನೆ, ಆದರೆ ಈ ಥರ ಪ್ರಿಂಟೆಲ್ಲ ಇರುತ್ತಲ್ಲ, ಸೊ ಈಸಿಯಾಗಿ ಪ್ಲೇನ್ ಆಗಿದ್ದರೆ ಸ್ವಲ್ಪ ಕನ್ಫ್ಯೂಸ್ ಆಗೋದು ಅನಿಸುತ್ತೆ. ಸೊ ಪ್ರಿಂಟೆಲ್ಲ ಇರೋದಕ್ಕೆ ಆರಾಮಾಗಿ ಕಂಡುಹಿಡಿಬೋದು ಕಾಫಿ, ಟೀ, ಸಕ್ಕರೆ ಯಾವುದು ಅಂತ. ಸೊ ಲೈಟ್ ವೆಯ್ಟ್ ಕೂಡ ಇದೆ. ಇದು ಇಲ್ಲಿದೆಯಲ್ವಾ, ಇದನ್ನು ಹಿಂಗೆ ಓಪನ್ ಮಾಡಿಬಿಟ್ಟು ಹಿಂಗೆ ತೆಗೆಯೋದಷ್ಟೇ. ಸೊ ಓಪನ್ ಮಾಡೋದಕ್ಕೂ ಈಸಿ, ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಈಸಿ. ಏನು ಅಂಥ ಫ್ಯಾನ್ಸಿ ಎಲ್ಲ ಏನಿಲ್ಲ, ಮತ್ತು ಕೊಳೆ ಎಲ್ಲ ಕೂತ್ಕೊಳ್ಳುತ್ತೆ ಅನ್ನೋದೆಲ್ಲ ಏನು ಟೆನ್ಷನ್ ಇಲ್ಲ. ಆರಾಮಾಗಿ ಕ್ಲೀನ್ ಮಾಡ್ಕೊಬೋದು. ಚೆನ್ನಾಗಿದೆ ಕಲರು. ಇದು ಬಂದುಬಿಟ್ಟು 3/4 kg ಹಿಡಿಯೋವಂಥದ್ದು. ಇದು 750 ml ಅಂದರೆ 750 ಗ್ರಾಮ್ಸ್ ಹಿಡಿಯೋದು. ಓಕೆ, ಚೆನ್ನಾಗಿದೆ. ಇದು ನನ್ನ 5th ಬಾಕ್ಸ್. ಈ ಬಾಕ್ಸಲ್ಲಿ ಸ್ವಲ್ಪ ವೆಯ್ಟ್ ಇದೆ, ಏನನ್ನೋದು ಗೊತ್ತಿಲ್ಲ. ಡ್ಯಾಮೇಜ್ ಇಲ್ಲದೆ ಹೋದರೆ ಸಾಕು. ಯಾವಾಗಲೂ ಬಾಕ್ಸ್ ಓಪನ್ ಮಾಡಬೇಕಾದ್ರೆ ಅದೊಂದು ನೆನೆಸ್ಕೊಂಡು ಓಪನ್ ಮಾಡಬೇಕು. ಡ್ಯಾಮೇಜ್ ಇರೋದು ಬರಬಾರ್ದು, ಡ್ಯಾಮೇಜ್ ಇರೋದು ಬರಬಾರ್ದು. ಓಕೆ, ಇದೆಲ್ಲ ಗ್ಲಾಸ್ ಐಟಮ್ಸೇ ನಾನು ಬುಕ್ ಮಾಡಿರೋದು. ಸೊ ಅದಕ್ಕೆ ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ನೋಡಿ. ಏನೂ ಡ್ಯಾಮೇಜ್, ಎಕ್ಸ್ಟ್ರಾ ಡ್ಯಾಮೇಜ್ ಏನೂ ಆಗದಿರೋ ಥರ ನೀಟಾಗಿ ಪ್ಯಾಕಿಂಗ್ ಮಾಡಿದ್ದಾರೆ. ಒಂದೊಂದು ಐಟಮ್ ಚೆನ್ನಾಗಿ ಮಾಡ್ತಾರೆ, ಒಂದೊಂದು ಐಟಮ್ ಯಾಕೆ ಹಂಗೆ ನೋಡಿನೂ ಹಂಗೆ ಕಳಿಸ್ತಾರೋ ಅಥವಾ ಬರಬೇಕಾದ್ರೆ ಏನಾದರೂ ಆ ಥರ ಡ್ಯಾಮೇಜ್ ಆಗುತ್ತೋ ಅನ್ನೋದು ಗೊತ್ತಿಲ್ಲ. ಸೊ ಇದೊಂದು ಸಿಲಿಕಾನ್ ಬ್ರಷು ಮತ್ತು ಇದೊಂದು ಸ್ಪ್ಯಾಚುಲಾ ಕೊಟ್ಟಿದ್ದಾರೆ. ಸೊ ಇದೆಲ್ಲ ನಾನು ಕಾಂಬೋ ಬುಕ್ ಮಾಡಿರೋದು, ತೋರಿಸ್ತೀನಿ ಇನ್ನೂ ಏನೇನು ಬಂದಿದೆ ಅಂತ. ಇದು ಬಂದುಬಿಟ್ಟು ಮಿನಿ ಬಾಕ್ಸಸ್ಸು, ಅಂದರೆ ಚಿಕ್ಕದಾಗಿ ಉಪ್ಪಿನ ಪುಡಿ, ಮೆಣಸಿನ ಪುಡಿ ಆ ಥರ ಹಾಕ್ಕೊಳ್ಳೋದಕ್ಕೆ. ಸೊ ಇದು ಪ್ಲಾಸ್ಟಿಕ್ ಅಲ್ಲ, ಇದು ಬಂದುಬಿಟ್ಟು ಕಂಪ್ಲೀಟ್ ಗ್ಲಾಸಲ್ಲಿ ಬುಕ್ ಮಾಡಿದ್ದೀನಿ. ಈ ರೀತಿ 2 ಓಪನಿಂಗ್ ಇದೆ. ಕಾಂಬೋದಲ್ಲಿ ಬುಕ್ ಮಾಡಿಕೊಂಡ್ರೆ ವರ್ತು. ಇದು ಬಂದುಬಿಟ್ಟು 200 ಚೇಂಜ್ ಏನೋ ಅಷ್ಟೇ ನನಗೆ ಬಿದ್ದಿದ್ದು. ಒಟ್ಟು ಈ ರೀತಿ ಚಿಕ್ಕ ಗ್ಲಾಸ್ ಬಾಟಲ್ಸು 6 ಬರುತ್ತೆ. ಈ ಚಿಲ್ಲಿ ಪೌಡರು ಚಿಕ್ಕದಾಗಿ ಕೈಗೆ ಬೇಗ ಸಿಗುವಂಥದ್ದನ್ನೆಲ್ಲ ದೊಡ್ಡ ಡಬ್ಬಕ್ಕೆ ಹಾಕ್ಕೊಂಡು ಓಪನ್ ಮಾಡ್ಬೋದು. ಈ ಥರ ಕೈಗೆ ಸಿಗೋ ಥರ ಚಿಕ್ಕದಾಗಿ ಹಾಕ್ಕೊಂಡು ಯೂಸ್ ಮಾಡ್ಬೋದು. ಅಂದರೆ ಯೂಸ್ ಮಾಡಬೇಕಾದ್ರೇ ಇಷ್ಟು ದಿನ ನಾವು ಬೇರೆ ಬಾಕ್ಸಲ್ಲೆಲ್ಲ ಹಾಕಿ ಯೂಸ್ ಮಾಡಿ ಅಭ್ಯಾಸ ಇರೋದ್ರಿಂದ ಇದೆಲ್ಲ ಸ್ವಲ್ಪ ಹ್ಯಾಂಡಲ್ ವಿತ್ ಕೇರ್ ಆ ಥರ ಮಾಡಬೇಕು.
ಒಟ್ಟು 6 ಬಾಕ್ಸಸ್ ಇದೆ ಈ ಥರ ಚಿಕ್ಕ ಚಿಕ್ಕದು ಬಾಟಲ್ಗಳು ಜೋರಾಗಿ ಬಿಡ್ತೀನಿ. ಸೊ ಇದಾಯಿತು ನಮ್ಮ ಸ್ಪೈಸಸ್ಸು ಅಥವಾ ಉಪ್ಪಿನ ಪುಡಿ ಬಾಟಲ್ಸು. ಇವಾಗ ಇನ್ನೊಂದು ಸ್ವಲ್ಪ ದೊಡ್ಡದಿದೆ ಅದೇ ಥರ ಬಾಟಲ್ಲು. ಇದು ಬಂದ್ಬಿಟ್ಟು ಆಯಿಲ್ ಡಿಸ್ಪೆನ್ಸರ್ ಬಾಟಲ್ಸು. ಫುಲ್ ಪ್ಯಾಕಿಂಗ್ ಆಗಿಬಿಟ್ಟಿದೆ ಸೇಫಾಗಿ. ಕೊಟ್ಟಿರೋ ಅಮೌಂಟ್ಗೆ ಈ ರೀತಿ ಪ್ಯಾಕಿಂಗ್ ಮಾಡಿ ಕೊಟ್ಟಿದ್ದಾರೆ ಅಂದರೆ ಖುಷಿಯಾಗುತ್ತೆ. ಇದು ಬಂದ್ಬಿಟ್ಟು ಆಯಿಲ್ ಬಾಟಲ್ಸು 1 ಲೀಟರ್ ಹಿಡಿಯುತ್ತೆ. ಸೊ ನಾನು ಆಗಲೇ ಹೇಳಿದ್ನಲ್ಲ ಆವಾಗಲೇ ಕಾಂಬೋ ಅಂತ, ಇದೆಲ್ಲ ಕಾಂಬೋದಲ್ಲೇ ಬಂದಿರೋದು. ತುಂಬ ಕಡಿಮೆ ಪ್ರೈಸಸ್ಸು. ನಾನು ನಿಮಗೆ ಲಾಸ್ಟಲ್ಲಿ ಲಿಂಕ್ ಹಾಕ್ತೀನಿ ಯಾವ್ಯಾವ ಅಂದರೆ ಯಾವ್ಯಾವ ಪ್ರಾಡಕ್ಟ್ಗೆ ನಾನು ಎಷ್ಟೆಷ್ಟು ಪೇ ಮಾಡಿದ್ದೀನಿ ಅಂತ. ಇದು ಒಂದು ಈ ರೀತಿ ಕ್ಲೋಸ್ ಮಾಡ್ಕೊಳ್ಳೋದು ಲಿಡ್ಡು, ಈ ರೀತಿ ಆಯಿಲ್ ಡಿಸ್ಪೆನ್ಸ್ ಮಾಡೋದು ನೋಡಿ, ನೀಟಾಗಿ ಕವರ್ ಆಗುತ್ತೆ. ಆಮೇಲೆ ಬೇರೆ ಕ್ಯಾನಲಲ್ಲಿ ಅಥವಾ ಬಾಟಲ್ಸಲ್ಲಿ ಹಾಕಿದ್ರೆ ಮೇಲೆಲ್ಲ ಇಲ್ಲೆಲ್ಲ ಸೋರೋಗೋದು ಮತ್ತು ಕೈ ಹಿಡ್ಕೊಂಡಾಗ ಜಾರೋದು ಆ ರೀತಿ ಏನೂ ಆಗೋದಿಲ್ಲ. ಅಂದರೆ ಇದು ಯೂಸ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಎತ್ತಿ ಇಡೋದನ್ನು ಸ್ವಲ್ಪ ಹುಷಾರಾಗಿ ಮಾಡಿದ್ರೆ ಓಕೆ, ಆರಾಮಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ನ ಹಾಕ್ಕೊಂಡು ಯೂಸ್ ಮಾಡ್ಬೋದು. ಇದನ್ನೆಲ್ಲ ಒಂದ್ಸತಿ ನೀಟಾಗಿ ವಾಶ್ ಮಾಡಿಬಿಟ್ಟು ಆಮೇಲೆ ಯೂಸ್ ಮಾಡೋದು. ಈ ರೀತಿ 2 ಇದೆ, 2 ಕೂಡ ಅಷ್ಟೇ ಒಂದೇ ಸೇಮ್ ಸೈಜು, 1 ಲೀಟರ್ ಹಿಡಿಯುತ್ತೆ. ಇದು 2 ಚಿಕ್ಕದು ಬಾಟಲ್ಸ್, ಇದು 6. ಆಮೇಲೆ ಈ ಥರ ಸ್ಪ್ಯಾಚುಲ, ಆಮೇಲೆ ಇದಕ್ಕೆ ಎಲ್ಲ ಆಯಿಲ್ ಹಾಕೋದು ಬೇಕಲ್ಲ ಅದಕ್ಕೆ ಒಂದು ಫನಲ್ ಥರ ಕೊಟ್ಟಿದ್ದಾರೆ ಈ ಥರ ಚಿಕ್ಕದು. ಇದೆಲ್ಲ ಬಂದು ಕಾಂಬೋ. ಇದು ಬಂದು ರಬ್ಬರ್ ಅನಿಸುತ್ತೆ, ಕುಯ್ಕೊಂಡು ಬಿಡ್ತಿದೆ ಈಗ. ಈ ರೀತಿ ಫನಲ್ ಅದಕ್ಕೆ ಹಾಕ್ಬಿಟ್ಟು ಎಣ್ಣೆ ಹಾಕೋಕ್ಕೆ ನೀಟಾಗಿ ಪ್ಲ್ಯಾನ್ ಮಾಡಿ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಇದನ್ನೆಲ್ಲ ನೀವೇನಾದ್ರು ಪರ್ಚೇಸ್ ಮಾಡಿದ್ರೆ ಡೈರೆಕ್ಟಾಗಿ ಹಾಕೋದು ಅಷ್ಟೊಂದು ಸೇಫ್ ಅಲ್ಲ. ಒಂದ್ಸತಿ ನೀಟಾಗಿ ವಾಶ್ ಮಾಡಿ ಅದನ್ನು ಡ್ರೈ ಆಗೋಕ್ಕೆ ಬಿಟ್ಬಿಟ್ಟು ಆಮೇಲೆ ಆಯಿಲ್ನೆಲ್ಲ ಇದಕ್ಕೆ ಹಾಕ್ಕೊಳ್ಬೋದು. ಸೊ ಇದೇ ಬಾಕ್ಸ್ಗೆ ಎತ್ತಿರ್ತೀನಿ ನಾನು, ಆಮೇಲೆ ಯೂಸ್ ಮಾಡುವಾಗ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಯೂಸ್ ಮಾಡ್ತೀನಿ. ಇದೆ ನಮ್ಮ 6ನೇ ಪಾರ್ಸೆಲ್. ಸೊ ಇದನ್ನು ಓಪನ್ ಮಾಡೋಣ. ಲಾಸ್ಟ್ ಓಪನ್ ಮಾಡಬೇಕಾದ್ರೆ ನೋಡಿ ಬಾಕ್ಸು ಕೈ ಕಟ್ಟಾಗೋಯ್ತು. ಫೈನಲಿ ರಕ್ತಪಾತ. ಇದರಲ್ಲಿ ಓಕೆ, ಇದು ಬಂದು ಮೇಕಪ್ ಆರ್ಗನೈಸರ್ ಬಾಕ್ಸು. ಇದು ನನಗೆ ಬೇಕೇ ಬೇಕಿತ್ತು. ನಮ್ಮ ರೂಮಲ್ಲಂತೂ ಏನೇನು ಎಲ್ಲೆಲ್ಲಿ ಬಿದ್ದಿದೆ ಅನ್ನೋದು ನಮಗೆ ಐಡಿಯಾ ಇಲ್ಲ. ಸೊ ಇದೊಂದು ಕ್ಯೂಟಾಗಿ ಇಷ್ಟು ದೊಡ್ಡದಾಗಿ ಬಂದಿದೆ. ಇದರಲ್ಲಿ ಡ್ರಾಸ್ ಕೂಡ ಇದೆ. ಇದು ಡ್ರಾಗೋಸ್ಕರನೇ ನಾನು ಅರ್ಧ ಬುಕ್ ಮಾಡಿದ್ದಿದ್ದನ್ನು. ಓಲೆಗಳು ಅಥವಾ ಚಿಕ್ಕದೇನಾದರೂ ಕೈಗೆ ಸಿಗದೇ ಇರೋ ಅಂಥದ್ದೆಲ್ಲ ತಗೊಂಡು ಇದರೊಳಗೆ ಹಾಕೊಂಡು ಇಟ್ಕೊಳ್ಬೋದು. ಸೊ ಅದಕ್ಕೋಸ್ಕರ ಅಂತಲೇ ಆರ್ಡರ್ ಮಾಡಿದೆ. ಇಲ್ಲೆಲ್ಲ ನಮ್ಮದು ಲೋಷನ್ಗಳು ಅಥವಾ ಏನಾದರೂ ಕ್ರೀಮ್ಗಳು, ಸನ್ಸ್ಕ್ರೀನು, ಬಾಡಿ ಲೋಷನ್ಸು ಅದೆಲ್ಲ ಇಟ್ಕೊಳ್ಬೋದು. ಚೆನ್ನಾಗಿದೆ. ಇದಕ್ಕೆ ನಾನು ಅರೌಂಡ್ 180 200 ಎಷ್ಟು ಕೊಟ್ಟಿದ್ದು. ಬಟ್ ಓಕೆ, ಕೊಟ್ಟಿರೋ ಮನೆಗೆ ವರ್ತ್. ಫ್ಯಾನ್ಸಿಯಾಗೂ ಕೂಡ ಇದೆ. ನಾರ್ಮಲ್ ಬಾಕ್ಸಸ್, ಪ್ಲಾಸ್ಟಿಕ್ ಬಾಕ್ಸಸ್ ಮೇಲೆಲ್ಲ ಇಟ್ಕೊಳ್ಳೋ ಬದಲು ಈ ರೀತಿ ಇಟ್ಕೊಳ್ಬೋದು. ಚೆನ್ನಾಗಿದೆ. ಕಂಪಾರ್ಟ್ಮೆಂಟ್ ಸೆಕ್ಷನ್ನಾಗಿ ಕೊಟ್ಟಿದ್ದಾರೆ. ಮತ್ತು ಮೇನ್ಲಿ ಚೆನ್ನಾಗಿದೆ. ಸೊ ಎಲ್ಲದಕ್ಕೂ ಲಿಂಕ್ ಕೊಡ್ತೀನಿ ನಾನು, ಬೇಕಾದವರು ಆರ್ಡರ್ ಮಾಡ್ಕೊಳ್ಬೋದು. ಈಗ ನಮ್ಮ ನೆಕ್ಸ್ಟ್ ಬಾಕ್ಸ್ನ ಓಪನ್ ಮಾಡೋಣ. ನಾನು ಮುಂಚೆನೇ ಹೇಳಿದ್ನಲ್ಲ, ಎಲ್ಲ ನಮ್ಗೆ ಯೂಸ್ ಆಗುವಂಥದ್ದು, ಅವಶ್ಯಕತೆ ಇರುವಂಥದ್ದೇ ಬುಕ್ ಮಾಡಿರೋದು. ಇದು ಬಂದ್ಬಿಟ್ಟು ಫ್ರಿಜ್ಜಿಗೆ. ಈಗ ಏನಾದರೂ ಒಂದು ಐಟಮ್ ತೊಗೊಂಡು ಬಂದರೆ ಎಲ್ಲ ಕವರಲ್ಲಿ, ಪ್ಲಾಸ್ಟಿಕ್ ಕವರಲ್ಲಿ ಕಟ್ಟಿ ಹಂಗಂಗೆ ಇಟ್ಬಿಡೋದು. ಅದ್ರ ಬದಲು ಈ ರೀತಿ ಕಂಟೈನರಲ್ಲಿ ಹಾಕ್ಕೊಂಡ್ರೆ ಇನ್ನೊಂದು ಏನಾಗುತ್ತೆ ಗೊತ್ತಾ, ಒಂದೊಂದ್ಸತಿ ಟೊಮ್ಯಾಟೊ ಆಗಲಿ ಅಥವಾ ಕೊತ್ತಂಬರಿ, ಪುದೀನ ಏನಾದರೂ ಆಗಲಿ ನಾವು ಇಟ್ಟಾಗ ಅದು ಕೋಲ್ಡ್ ಜಾಸ್ತಿ ಆಗಿಬಿಟ್ಟು ಅಲ್ಲಲ್ಲೇ ಒಂಥರ ಫುಲ್ಲು ಕೆಟ್ಟೋಗೋ ಥರ ಆಗ್ಬಿಡುತ್ತೆ. ಸೊ ಇದ್ರಲ್ಲಿ ಹಾಕಿಟ್ರೆ ಫ್ರೆಶ್ ಆಗು ಕೂಡ ಇರುತ್ತೆ, ಮತ್ತು ಅಷ್ಟೊಂದು ಕೋಲ್ಡ್ ಆಗಿ ಕೆಳಗಡೆನೆ ಗಟ್ಟಿ ಆಗೋದು ಅಥವಾ ಕೊಳ್ತೋಗೋದು ಆ ರೀತಿ ಎಲ್ಲ ಏನೂ ಆಗಲ್ಲ ಅಂದ್ಬಿಟ್ಟು ಈ ರೀತಿ ಸ್ಟೋರೇಜ್ ಬಾಕ್ಸಸ್ನ ತರಿಸ್ಕೊಂಡಿದ್ದೀನಿ. ಸೊ ಕಡಿಮೆ ಏನಾದರೂ ಇತ್ತು, ಈ ತರಕಾರಿಗಳು ಆ ಥರ ಏನಾದರೂ ಇದ್ದಾಗ ನೀಟಾಗಿ ವಾಶ್ ಮಾಡಿಬಿಟ್ಟು ಇದ್ರಲ್ಲಿ ಹಾಕಿದ್ರೆ ನೀಟಾಗಿರುತ್ತೆ. ಆಮೇಲೆ ಜಾಸ್ತಿ ಜಾಗನೂ ತೊಗೊಳ್ಳಲ್ಲ.
ಹೆಂಗೆ ಬೇಕು ಹಂಗೆ ಹರಟಿ ಇಟ್ಟಿರ್ತೀವಲ್ಲ ಫ್ರಿಜ್ಜಲ್ಲಿ, ಆ ರೀತಿ ಏನೂ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಈ ರೀತಿ ಬಾಕ್ಸಸ್ನ ತರಿಸ್ಕೊಂಡಿದ್ದೀನಿ. ಇದು ಬಂದು ಒಟ್ಟು 6 ಬಾಕ್ಸ್ ಇದೆ. ಈ ರೀತಿ 6 ಇದೆ ಇದರಲ್ಲಿ. ಇದಕ್ಕೂ ನಾನು ಅರೌಂಡ್ 250ನೋ 230ನೋ ಕೊಟ್ಟಿದ್ದೀನಿ ಅಷ್ಟೇ. ಇದೆಲ್ಲ ನನಗೆ ಆಫರಲ್ಲಿ ಸಿಕ್ಕಿದ್ದು ಮೀಶೋದಲ್ಲಿ. ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ ಗಟ್ಟಿಯಾಗಿ. ಮತ್ತು ಒಳಗಡೆ ಈ ರೀತಿ ಒಂದು ಕೊಟ್ಟಿದ್ದಾರೆ, ಅಂದರೆ ಎಕ್ಸಸ್ ಆಫ್ ನೀರು ಏನಾದರೂ ಇತ್ತು ಅಂದರೆ ನೀರೆಲ್ಲ ಕೆಳಗಡೆ ಸ್ಟೋರ್ ಆಗುತ್ತೆ, ಮೇಲ್ಗಡೆ ಎಲ್ಲ ತರಕಾರಿ ಹಣ್ಣು ನಾವೇನು ಇಟ್ಟಿರ್ತೀವಿ ಇದೆಲ್ಲ ಮೇಲಿರುತ್ತೆ, ಕೆಳಗಡೆ ಎಲ್ಲ ನೀರು ಸ್ಟೋರ್ ಆಗುತ್ತೆ, ಬೇಕಾದರೆ ತುಂಬಿಸ್ಕೊಳ್ಬೋದು. ಇದು ನಮ್ಮ 8th ಬಾಕ್ಸ್. 8th ಬಾಕ್ಸಲ್ಲಿ ಏನಿದೆ ನೋಡೋಣ. ನೀವು ವಿಡಿಯೋ ನೋಡ್ತಿರ್ತೀರಲ್ಲ, ಸೊ ನೀವು ನನಗೆ ಕಮೆಂಟ್ ಮಾಡಿ, ನಾನು ಈಗ ಮಾಡ್ತಾ ಇರೋ ವೀಡಿಯೋಸ್ ಎಲ್ಲ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗ್ತಿದೆಯಾ ಅಥವಾ ಹೆಲ್ಪ್ ಆಗ್ತಿದೆಯಾ ಒಂದೊಂದು ಪ್ರಾಡಕ್ಟ್ಸ್ನ ಹುಡ್ಕೋದಕ್ಕೆ. ಯಾಕಂತಂದರೆ ನಾನು ಲಾಸ್ಟ್ ವೀಡಿಯೋದಲ್ಲೂ ಅಷ್ಟೇ ಮೀಶೋದಿಂದ ಡ್ರೆಸ್ಸಸ್ನೆಲ್ಲ ಪರ್ಚೇಸ್ ಮಾಡಿದ್ನಲ್ಲ, ಅದ್ರದ್ದು ಎಲ್ಲ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಸೊ ಹಾಗಾಗಿ ನಿಮಗೂ ಯಾರಾದರೂ ತಗೊಳ್ಳೋ ಅಂಥ ಇಂಟ್ರೆಸ್ಟ್ ಇತ್ತು ಅಂತಂದರೆ ಹುಡ್ಕೋಷ್ಟೆಲ್ಲ ಏನಿರಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಅಲ್ಲಿ ನೋಡಿ ಲಿಂಕ್ ಇರುತ್ತೆ, ಆರಾಮಾಗಿ ಬುಕ್ ಮಾಡ್ಕೊಳ್ಳಿ. ಅದೇ ರೀತಿ ಇದಕ್ಕೂ ಕೂಡ ನಾನು ಎಲ್ಲ ಪ್ರಾಡಕ್ಟೂ ಲಿಂಕ್ನ ಅಟ್ಯಾಚ್ ಮಾಡಿರ್ತೀನಿ. ಇನ್ನೊಂದು ಪ್ರಾಡಕ್ಟ್ ಬರಬೇಕಿತ್ತು ಅಂತ ಹೇಳಿದ್ನಲ್ಲ, ಅದ್ರದ್ದು ಲಿಂಕ್ ಹಾಕಿರ್ತೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಥವಾ ಬೈ ಮಾಡಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗಿ ಡೈರೆಕ್ಟಾಗಿ ಲಿಂಕ್ ಕ್ಲಿಕ್ ಮಾಡಿ ಪೇಜ್ ಕರ್ಕೊಂಡು ಹೋಗುತ್ತೆ, ಚೆಕ್ ಮಾಡಿಬಿಟ್ಟು ನೀವು ಆರ್ಡರ್ ಮಾಡಿ. ಆ್ಯಂಡ್ ಈ ಬಾಕ್ಸಲ್ಲಿ ಬೌಲ್ಸ್ ಆರ್ಡರ್ ಮಾಡಿದ್ದೆ ನಾನು. ಸೊ ಈ ರೀತಿ ಗ್ಲಾಸ್ ಬೌಲ್ಸ್ನೆಲ್ಲ ಆರ್ಡರ್ ಮಾಡಿದ್ದೆ. ಇದು ಬಂದ್ಬಿಟ್ಟು ಸೆಟ್ ಆಫ್ 3 ಬರುತ್ತೆ, ಒಂದು ಸೈಜ್ಗಿನ ಒಂದು ಸೈಜ್ ಚಿಕ್ಕದು, ಆ ರೀತಿ ಬರುತ್ತೆ. ಇದನ್ನ ಇಟ್ಕೊಳ್ಳೋಕ್ಕೆ ಭಯ ಆಗ್ತದೆ, ಎಲ್ಲಿ ಕೈ ಮಿಸ್ ಆಗಿ ಕೆಳಗೆ ಬಿಟ್ಬಿಡ್ತೀನೋ ಅಂತ. ಇದು ಬಂದು ಟಫ್ ಅಂಡ್ ಗ್ಲಾಸು. ಇದು ಏನಾದರೂ ರೆಸಿಪಿ ವೀಡಿಯೋಸ್ ಎಲ್ಲ ಶೂಟ್ ಮಾಡ್ತಿರ್ತೀನಲ್ಲ, ಸೊ ಸೇಮ್ ಏನು ಓಲ್ಡ್ ಸ್ಟೈಲ್ ಸ್ವಲ್ಪ ಪಾತ್ರೆಗಳನ್ನೆಲ್ಲ ಯೂಸ್ ಮಾಡೋದು, ಒಂದು ಸ್ವಲ್ಪ ಫ್ಯಾನ್ಸಿ, ತುಂಬ ಫ್ಯಾನ್ಸಿಯಾಗಿ ಐಟಮ್ಸ್ ಮೇಲೆ ನಾನು ಡಿಪೆಂಡ್ ಆಗಿಲ್ಲ, ಇರೋದ್ರಲ್ಲೇ ಯೂಸ್ ಮಾಡ್ತಿದ್ದೀನಿ. ಬಟ್ ಒಂದು ಸ್ವಲ್ಪ ನಾನು ಮಾಡೋದು ನೀಟಾಗಿ ವೀಡಿಯೋದಲ್ಲಿ ಕಾಣಿಸ್ಲಿ, ಏನೇನು ಐಟಮ್ ಹಾಕಿರ್ತೀನಿ ಅದೆಲ್ಲ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ ನಾನು ಈ ರೀತಿ ಬೌಲ್ಸ್ನ ತೊಗೊಂಡಿದ್ದೀನಿ. ಇದು ಬಂದು ದೊಡ್ಡ ಸೈಜ್ದು. ಅದೇ ರೀತಿ ಇನ್ನು 2 ಬೌಲ್ ಇದೆ, ಒಂದು ಸೈಜ್ ಚಿಕ್ಕದು, ಅದಕ್ಕಿಂತ ಒಂದು ಸೈಜ್ ಚಿಕ್ಕದು, ಇದು ಬಂದು ಇದಕ್ಕಿಂತ ಇನ್ನೊಂದು ಸೈಜ್ ಚಿಕ್ಕದು. ಸೊ ಟೋಟಲ್ 3 ಬೌಲ್ಸ್ ಇದೆ ನನ್ನ ಹತ್ರ. ಸಿಂಪಲ್ ರೆಸಿಪಿ, ಸಿಂಪಲ್ಲಾಗಿ ಏನಾದರೂ ಮಾಡ್ತಾಯಿದ್ದೀವಿ ಅಂತಂದರೆ ಸೊ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆಲ್ಲ ಚೆನ್ನಾಗಿದೆ, ಅದಕ್ಕೋಸ್ಕರ ಈ ಬೌಲ್ಸ್ನ ತರಿಸ್ಕೊಂಡಿದ್ದೀನಿ. ಇದೆಲ್ಲ ತರಿಸ್ಕೊಂಡಿರೋ ದೊಡ್ಡ ವಿಷಯ ಅಲ್ಲ, ಯೂಸ್ ಹೆಂಗೆ ಮಾಡ್ತೀನಿ ಅನ್ನೋದು ದೊಡ್ಡ ವಿಷಯ. ನಮ್ಮಮ್ಮನ ಹತ್ರ ಏನು ಬೈಸ್ಕೋತೀನಿ ಅನ್ನೋದು ಅದಕ್ಕಿಂತ ದೊಡ್ಡ ವಿಷಯ. ಯಾಕಂತಂದರೆ ನಾನು ಆರ್ಡ್ರ್ ಮಾಡೋವಾಗ ಇರೋವಂಥ ಖುಷಿ ಕ್ಲೀನಿಂಗ್ ಮಾಡಬೇಕಾದ್ರೆ ಇದನ್ನೆಲ್ಲ ಜೋಪಾನವಾಗಿ ಎತ್ತಿಡಬೇಕಾದ್ರೆ ಇರೋದಿಲ್ಲ. ಸೊ ಅದಕ್ಕೇ ಅವ್ರು ಬೈಯೋದೇನು ತಪ್ಪಿಲ್ಲ, ನಾನು ಮಾಡೋ ಕೆಲಸನೇ ಅದು. ಇದು ನನ್ನ ಲಾಸ್ಟ್ ಬಾಕ್ಸ್, 9th ಬಾಕ್ಸ್. ಸೌಂಡ್ ಟಣ್ಣ ಅಂತ ಬರ್ತಾ ಇದೆ. ಸೊ ಇದೇನಂತ ನನಗೆ ಗೊತ್ತು, ಏನಂತಂದರೆ ಸ್ಟ್ಯಾಂಡ್ ಬುಕ್ ಮಾಡಿದ್ದೆ. ಆ ಸ್ಟ್ಯಾಂಡ್ ಇದು ಸ್ಟೀಲಲ್ಲಿ ಬಂದಿರ್ಬೋದು, ಮೇ ಬಿ ಸ್ವಲ್ಪ ದೊಡ್ಡದಾಗಿ ಬರ್ಬೋದೇನೋ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಓಕೆ, ಸಾಕು, ಎಷ್ಟು ಚಿಕ್ಕದೇ ಬಂದಿರೋದು ಸಾಕು. ಇದು ಒಂದು ಸ್ಟೀಲ್ ಸ್ಟ್ಯಾಂಡು. ನಾನು ಆವಾಗಲೇ ಇದು ಕಾಫಿದು ಮತ್ತು ಟೀದೆಲ್ಲ ಬಾಕ್ಸಸ್ ಎಲ್ಲ ಬುಕ್ ಮಾಡ್ಕೊಂಡಿದ್ನಲ್ವ, ಸೊ ಅದೆಲ್ಲ ಇಲ್ಲೆಲ್ಲ ಜೋಡಿಸೋದಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಬೇಕಾಗಿರೋಂಥ ಇನ್ನೊಂದು ಕೆಲವೊಂದು ಐಟಮು ಜೋಡಿಸ್ಬಿಟ್ಟು ಅಲ್ಲಲ್ಲಿ ಹರಡ್ಕೊಂಡಿದ್ದೀನಿ ನಾನು ಅಡುಗೆ ಮನೇಲಿ. ಸೊ ಎಲ್ಲನೂ ಒಂದೇ ಸ್ಟ್ಯಾಂಡಲ್ಲಿ ಹಾಕ್ಬಿಟ್ಟು ನೀಟಾಗಿ ಇಡ್ಬೋದಲ್ಲ ಅಂತ ಇದೊಂದು ಸ್ಟ್ಯಾಂಡ್ನ ಆರ್ಡರ್ ಮಾಡ್ಕೊಂಡಿದ್ದೀನಿ. ಈ ಸ್ಟ್ಯಾಂಡ್ಗೆ ಕೆಳಗಡೆ ಈ ರೀತಿ ಪ್ಲಾಸ್ಟಿಕ್ಕಲ್ಲಿ ಇದು ಕೊಟ್ಟಿದ್ದಾರೆ, ಸ್ಟ್ಯಾಂಡ್ ಥರ. ಸ್ಟ್ಯಾಂಡ್ಗೆ ಇನ್ನೊಂದು ಮಿನಿಯಾಗಿ ಸೊ ಈ ಥರ ಚುಚ್ಚಿಬಿಟ್ಟು ಕೆಳಗಡೆ ಇಡೋದು ಹಿಂಗೆ. ಇದಕ್ಕೆ ನಾನು 220 ರುಪೀಸ್ ಏನೋ ಪೇ ಮಾಡಿದ್ದೀನಿ. ಸೊ ಈ ರೀತಿ 4 ಇದೆ, 4 ಕಡೆಗೆ ಈ ರೀತಿ ಫಿಕ್ಸ್ ಮಾಡಿಬಿಟ್ಟು ಕೆಳಗಿಡೋದು. ಫಿಕ್ಸ್ ಮಾಡಿ ಹಿಂಗೆ ಕೆಳಗಿಟ್ಟು ಇಲ್ಲಿ ನನಗೇನೇನು ಬೇಕು ಆ ಐಟಮ್ನ ಜೋಡಿಸ್ಕೊಳ್ಳೋದು. ಸೊ ನೋಡೋಣ, ಪ್ಲ್ಯಾನ್ ಮಾಡ್ತೀನಿ ಏನೇನು ಇಡ್ಬೋದು ಅಂತ. ಯಾಕೋ ಅಲ್ಲಾಡ್ತಾ ಇದೆ, ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಮಾಡಿದ್ದೀನಿ, ಸರಿಯಾಗಿ ಹಾಕಿಲ್ಲ. ಓಕೆ, ಇಡೋಬೇಕಾದ್ರೆ ನೀಟಾಗಿ ಇನ್ನೊಂದ್ಸತಿ ನೋಡಿಬಿಟ್ಟು ವಾಶ್ ಮಾಡಿ ನೀಟಾಗಿ ಇಡ್ತೀನಿ.
ಸೊ ಇದಿಷ್ಟ ಆಗಿತ್ತು ನನ್ನ ಮೀಶೋ ಪ್ರಾಡಕ್ಟು. ಬಂದಿರೋದ್ರಲ್ಲೆಲ್ಲ ಎಲ್ಲ ಪ್ರಾಡಕ್ಟು ಇಷ್ಟ ಆಯಿತು. ಅದು ನನಗೆ ಇಷ್ಟ ಆಯಿತು, ಕಿಚನ್ ಅನ್ನೋದೊಂದು ಬೋರ್ಡು. ಬಟ್ ಅದು ಡ್ಯಾಮೇಜ್ ಆಗಿದೆ, ಈಗ ಅದೊಂದು ರಿಟರ್ನ್ ಮಾಡಬೇಕು. ಸೊ ಎಲ್ಲ ಚೆನ್ನಾಗಿದೆ ಅನ್ನೋವಾಗ ಏನಾದರೂ ಒಂದು ಅದರಲ್ಲಿ ಸಣ್ಣದೊಂದು ಉಳುಕಿರುತ್ತೆ. ಅದೇ ಇವತ್ತು ಆಗಿತ್ತು. ಸೊ ಲಾಸ್ಟ್ ಟೈಮ್ ನನ್ನ ಡ್ರೆಸ್ಸಸ್ಸಲ್ಲೂ ಒಂದು ಡ್ರೆಸ್ ಡ್ಯಾಮೇಜ್ ಆಗಿತ್ತು, ಅದನ್ನು ವಾಪಸ್ ಕೊಟ್ಟಿದ್ದೆ. ಇವಾಗಲೂ ಇದೊಂದಾಗಿದೆ, ಅದೊಂದು ಬಿಟ್ಟರೆ ಇನ್ನೇನಿಲ್ಲ. ಬಂದಿರೋ ಅಂಥ ಎಲ್ಲ ಐಟಮು ಚೆನ್ನಾಗಿ ಅನ್ನಿಸ್ತು. ಇನ್ನೊಂದು ಐಟಮ್ ಬುಕ್ ಮಾಡಿದೆ ಅನ್ನಲ್ಲ, ಅದೇನಂತಂದರೆ ಕೇಕ್ದು ಟಿನ್ ನಾನು ಬುಕ್ ಮಾಡಿದ್ದು. ಕೇಕ್ ಬ್ಯಾಟರ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಕುಕ್ಕಿಂಗ್ ಇಡ್ತಾರಲ್ವ, ಅದನ್ನು ನಾನು ಬುಕ್ ಮಾಡಿದ್ದೆ. ಅದನ್ನು ಬಂದು ಕಾಂಬೋ ಅಲ್ಲಿ 3 ಕಾಂಬೋ, ಅದಕ್ಕೆ 190 ರುಪೀಸ್ ಏನೋ ಕೊಟ್ಟಿದ್ದೀನಿ. ಅದನ್ನು ಕೂಡ ನನಗೆ ಆಫರಲ್ಲೇ ಸಿಕ್ಕಿದ್ದು. ಅದೊಂದು ಬರಬೇಕಿತ್ತು, ಅದು ಬರೋದಕ್ಕೆ ಇನ್ನೂ 2-3 ದಿನ ಆಗುತ್ತೆ. ಸೊ ಅದಕ್ಕೆ ಇದನ್ನು ಡಿಲೇ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಬಂದಿರೋ ಪ್ರಾಡಕ್ಟ್ಸ್ನೆಲ್ಲ ಈಗ ಓಪನ್ ಮಾಡಿದ್ದೀನಿ. ಅದನ್ನು ಬಂದಮೇಲೆ ನೋಡ್ತೀನಿ ಯಾವ ರೀತಿ ಬಂದಿದೆ ಅಂತ. ಆ್ಯಂಡ್ ಈ ಪ್ರಾಡಕ್ಟ್ಸ್ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಈ ರೀತಿ ಪ್ರಾಡಕ್ಟ್ಸ್ನೆಲ್ಲ ನಾನು ಕೂಡ ಮೀಶೋಯಿಂದ ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಈ ಪ್ರಾಡಕ್ಟ್ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಯಾರೆಲ್ಲ ಈ ಥರ ಒಂದು ಪ್ರಾಡಕ್ಟ್ನ ಹುಡುಕ್ತಿದ್ರಿ ಅಥವಾ ನಿಮಗೆ ಬೇಕಾಗಿತ್ತು ಅವರೆಲ್ಲ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ಪೇಜಿಗೆ ಕರ್ಕೊಂಡೋಗುತ್ತೆ, ಅಲ್ಲಿಂದ ಬೈ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರಿಗೆಲ್ಲ ನಾನು ಮಾಡಿರೋಂಥ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ. ಹಿಂದಿನ ವೀಡಿಯೋಸ್ನೆಲ್ಲ ಯಾರಿನ್ನೂ ನೋಡಿಲ್ಲ ಆದಷ್ಟು ಬೇಗ ಅದನ್ನು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.